ಕೂಡ ದಾಸೋಹದ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕಾರ್ಯ ಪೂಜ್ಯರಿಂದ ನಿರಂತರ ನಡೀತಾ ಇತ್ತು. ಹಲವಾರು ಮಠ ಮಂದಿರಗಳನ್ನು ನಾವು ಕೂಡ ನೋಡಿದ್ದೀವಿ. ಎಲ್ಲ ಮಠ ಮಂದಿರಗಳಲ್ಲಿ ಭಕ್ತರಿಂದ ದೇಣಿಗೆಯನ್ನು ಪಡ್ಕೊಂಡು ಕಾರ್ಯಕ್ರಮಗಳು ಮಾಡೋದು ಬಹಳ ಸಹಜವಾದಂಥ ಕಾರ್ಯ. ಆದರೆ ಈ ಮಠದ ವಿಶೇಷ ಏನಪ್ಪ ಅಂತಂದ್ರೆ, ಒಂದು ನಯಾ ಪೈಸೆನೂ ಕೂಡ ಭಕ್ತರಿಂದ ಅಪೇಕ್ಷೆ ಇರದೆ ಎಲ್ಲ ಖರ್ಚನ್ನು ಪೂಜ್ಯರೇ ಮಾಡಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ಕೋತಾ ಬಂದಿರತಕ್ಕಂಥದ್ದು. ಅಪಾರ ಭಕ್ತರ ಒಂದು ಸಮೂಹವನ್ನು ಹೊಂದಿರತಕ್ಕಂಥ ಒಂದು ಮಠ ಇದು. ಗೋಕಾಕ್ ಆಗಲಿ, ರಾಮದುರ್ಗ ಆಗಲಿ, ಸೌದತ್ತಿ ಆಗಲಿ, ಜಮಖಂಡಿ, ಮುಧೋಳ್, ಬನಟ್ಟಿ, ರಬ್ಕವಿ, ಈ ರೀತಿ ಅಥಣಿ ತಾಲೂಕು, ಈ ರೀತಿ ಹಲವಾರು ತಾಲೂಕುಗಳಲ್ಲಿ ತಮ್ಮದೇ ಆದಂಥ ಒಂದು ಭಕ್ತರ ಒಂದು ಬಳಗವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಮಠ ಇದಾಗಿತ್ತು. ಇವತ್ತು ಅವರ ಒಂದು ಅಗಲಿಕೆ ಸಾವಿರಾರುಕ್ಕಿಂತ ಲಕ್ಷಾಂತರ ಭಕ್ತರಿಗೆ ನೋವನ್ನು ತರುವಂಥ ಒಂದು ಸಂಗತಿಯಾಗಿದೆ. ಅವರೆಲ್ಲರಿಗೂ ಆ ಭಗವಂತ ಆ ಒಂದು ದುಃಖನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಪೂಜ್ಯರೇನು ಇವತ್ತು ನಮ್ಮನ್ನು ಅಗಲು ಹೋಗಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಶ್ರೀಗಳ ಜೋಡಿ ತಮ್ಮ ಜೋಡಿ ಏನಾದರೂ ಮೊದಲು ಒಡನಾಟ ಏನಾದರೂ ಇತ್ತು? ಈಗ ಒಡನಾಟ ಹೆಂಗಿತ್ತು? ಇಲ್ಲ, ಪೂಜ್ಯರ ಜೊತೆ ಭಾಳ ಒಳ್ಳೆಯ ಒಡನಾಟ ಇತ್ತು. ನಾನು ಪ್ರತಿ ಚುನಾವಣೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಭೇಟಿಯಾಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಮತ್ತು ಅವ್ರು ಇಲ್ಲಿವರೆಗೆ ನಮಗೇನು ಆಶೀರ್ವಾದ ಮಾಡ್ತಿದ್ರು ಅದು ನಿಜ ಆಗ್ತಿತ್ತು. ಒಂದು ವಿಶೇಷ ದೈವಿ ಶಕ್ತಿ ಇತ್ತು ಅವ್ರ ಹತ್ರ, ಇಲ್ಲ ಅಂತ ಅನ್ನಂಗಿಲ್ಲ. ಮತ್ತು ಈ ವಿಶೇಷ ಶಕ್ತಿ ಇರೋ ಕಾರಣದಿಂದ ಇವತ್ತು ಲಕ್ಷಾಂತರ ಜನ ಭಕ್ತರು ಇರ್ಲಿಕ್ಕೆ ಸಾಧ್ಯ. ಹಾಗೆ ಭಕ್ತರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಆರೋಗ್ಯದಲ್ಲಿ ಏನೊಂದು ಏರುಪೇರಾಗಿ ಇವತ್ತು ನಮ್ಮ ನಗಲು ಹೋಗಿದ್ದಾರೆ. ಬಹಳಷ್ಟು ನೋವನ್ನು ತರುವಂಥ ಸಂಗತಿ. ಮತ್ತು ಇತ್ತೀಚೆಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನು ತಮ್ಮ ಮಠಕ್ಕೆ ಕರೆಸಿ ಸರ್ವಧರ್ಮ ಮಹಾಸಂಗಮ ಅಂಥೇಳಿ ಇವತ್ತಿನ ದಿವಸಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಅವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು. ಇವತ್ತು ಅದನ್ನೆಲ್ಲ ನಾವು ಬರೀ ನೆನಪು ಹಾಕ್ಕೊಳ್ಬೇಕಷ್ಟೇ. ಯಾಕೆ ಇವತ್ತು ಪೂಜ್ಯರು ನಮ್ಮ ಜೊತೆ ಮುಂದಿನ ದಿನಮಾನಗಳಲ್ಲಿ ಅಂಥ ಕಾರ್ಯಕ್ರಮಗಳು ಮಠದಿಂದ ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತೇನೆ.